ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನ ನಾನು ಪ್ರೀತಿಯಿಂದ ಸ್ವಾಗತಿಸುವವಳಾಗಿದ್ದೇನೆ. ಪ್ರಿಯರೇ, ಈ ಶ್ರಮ ಮರಣ ದಿವಸಗಳಲ್ಲಿ ನಾವು ಅನೇಕ ವಾಕ್ಯಗಳನ್ನು ನಾವು ಧ್ಯಾನಿಸಿದ್ವಿ. ದೇವರು ನಮ್ಮನ್ನು ಬಲದಿಂದ ಬಲದಲ್ಲಿ ಆತನ ನಡೆಸುವಂಥ ದೇವರು ಆತನಾಗಿದ್ದಾನೆ. ಇವತ್ತು ಸಹ ನಾವು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 45ನೇ ವಾಕ್ಯವನ್ನು ನಾವು ಓದೋಣ. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಉದ್ದೇಶ ಸೇವೆ ಮಾಡಲಿಕ್ಕೆ. ಪ್ರಿಯರೇ, ಆತನು ದೇವರ ಒಂದು ಮಹಿಮೆಯನ್ನು ತ್ಯಜಿಸಿ ನಮ್ಮೆಲ್ಲರಿಗೋಸ್ಕರ ಆತನು ತಮ್ಮ ಜೀವಿತವನ್ನು ಅರ್ಪಿಸುವಂಥ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಆತನು ಸೇವೆ ಮಾಡಲಿಕ್ಕೆ ಲೋಕದಲ್ಲಿ ಬಂದಿದ್ದಾನೆ. ಹಿ ಶೋಸ್ ದ ಸರ್ವೆಂಟ್ ಲೀಡರ್ಶಿಪ್ ಹಿಯರ್. ಸೇವಕ ನಾಯಕತ್ವವನ್ನು ಆತನು ತೋರಿಸ್ತಾನೆ. ಆತನ ಸೇವಕನಾಗಿ ಹೇಗೆ ನಾಯಕತ್ವವನ್ನು ನಡೆಸಿಕೊಡಬೇಕು ಎಂಬುವಂತಕ್ಕಂಥ ಒಂದು ಕಾರ್ಯಗಳನ್ನು ಆತ ನಮಗೆ ಹೇಳಿಕೊಡುವಂಥ ದೇವರು ಆತನಾಗಿದ್ದಾನೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ನಮ್ಮಲ್ಲಿ ದೊಡ್ಡವನಾಗಿರಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು, ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ಎಲ್ಲರ ಆಳಾಗಬೇಕು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಉದ್ಧಾರವು ಮೂಡಲಿಂದಾಗಲಿ ಪಡುವಲಿಂದಾಗಲಿ ಬರುವುದಿಲ್ಲ, ಯೆಹೋವನಿಂದ ಮಾತ್ರ ಬರುವಂಥದ್ದಾಗಿದೆ. ದೇವರು ತಾನೇ ತನ್ನ ಮಹಿಮೆಯ ಪದವಿಯನ್ನು ತ್ಯಜಿಸಿ ಆತನ ಸೇವಕನಾಗಿ ನಮ್ಮ ಮಧ್ಯದಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಕ್ರೈಸ್ತಿಯ ಒಂದು ಸಂಸ್ಥೆಗಳು ಕ್ರೈಸ್ತರು ಎಂಬುದಾಗಿ ಹೇಳಿದರೆ ನಾವು ಸೇವೆಗೆ ಮುಂದಾಗಿದ್ದೇವೆ. ನಾವು ಯಾವ್ಯಾವ ಜಾಗದಲ್ಲಿ ನಾವು ಪ್ರತಿಬಿಂಬಿಸಬೇಕು, ನಾವು ಕೆಲಸ ಮಾಡುವಂತಕ್ಕಂಥ ಜಾಗವಾಗಿರಲಿ, ನಮ್ಮ ಮನೆಗಳಾಗಿರಲಿ, ನಮ್ಮ ಸಭೆಯಾಗಿರಲಿ, ನಾವು ದೇವರು ನೋಡ್ತಾನೆ, ದೇವರು ಮೆಚ್ಚುತ್ತಾನೆ ಎಂಬುವಂತಕ್ಕಂಥ ಕಾರ್ಯಗಳಲ್ಲಿ ನಾವು ಮುಂದಾಗಿ ನಾವು ಸೇವೆ ಮಾಡುವವರಾಗಿರಬೇಕು. ಪ್ರಿಯರೇ, ಯಾಕೆಂದರೆ ನಮ್ಮ ಪ್ರತಿಫಲವು ಯೆಹೋವನಿಂದ ಮಾತ್ರ ಬರುವಂಥದ್ದಾಗಿದೆ. ಮನುಷ್ಯರಿಂದ ನಮಗೆ ಪ್ರತಿಫಲ ಸಿಗುತ್ತೋ ಸಿಗಲ್ವೋ ನಮಗೆ ಗೊತ್ತಿಲ್ಲ, ಆದರೆ ಸ್ವಾಮಿ ನಮಗೆ ಪ್ರತಿಫಲವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಮೊದಲನೇದಾಗಿ ಆತನು ಸೇವೆ ಮಾಡಲಿಕ್ಕೆ ಬಂದ, ಮತ್ತು ಎರಡನೇದಾಗಿ ನಾವು ನೋಡಬೇಕಾದ್ರೆ ಅನೇಕರನ್ನು ಬಿಡಿಸುವುದಕ್ಕಾಗಿ ಆತನು ಬಂದ. ಒಂದು ಬಿಡುಗಡೆ ಇಲ್ಲದೆ ನೀವು ಈ ಜೀವಿತದಲ್ಲಿ ಇರುವುದಾದರೆ, ಈ ಬಿಡುಗಡೆ ಇಲ್ಲದೆ ಈ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸುವುದಾದರೆ, ಸ್ವಾಮಿ ಈ ದಿವಸ ನಿಮಗೆ ಒಂದು ಹೊಸ ಆಶ್ವಾಸನೆಯನ್ನು ಆತನು ಕೊಡ್ತಾನೆ. ನಿಮಗೆ ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ಯಾವುದರಿಂದ? ಮರಣದಿಂದ ಆತನು ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ಮತ್ತು ನಿತ್ಯ ಮರಣದಿಂದಲ್ಲ ಆತನು ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ಮರಣ ಭಯಗಳಿಂದ ಆತನು ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ಪಾಪದ ಸಂಗತಿಗಳಿಂದ ಆತನು ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ಮತ್ತು ಎಲ್ಲ ಒಂದು ಕಷ್ಟಗಳಿಂದ ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ಮತ್ತು ಆರ್ಥಿಕ ಸ್ಥಿತಿಗಳಲ್ಲಿ ಸಮಸ್ಯೆಗಳಲ್ಲಿ ಇರುವುದಾದರೆ ಆತನು ನಮ್ಮನ್ನು ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ನಿತ್ಯವೂ ನೊಗವನ್ನು ಹೊತ್ತುಕೊಂಡು ಜೀವಿಸುವುದು ಆತನ ಚಿತ್ತ ಇಲ್ಲ. ಯೆಹೋವನ ಮಕ್ಕಳು ಯಾವಾಗಲೂ ಸಂತೋಷದಿಂದ ಇರುವುದು ಆತನ ಚಿತ್ತವಾಗಿದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಎಲ್ಲ ಥರವಾದ ಒಂದು ಕಾರ್ಯಗಳಿಂದ ಬಿಡಿಸಲಿಕ್ಕೆ ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ರೋಮನ್ಸ್ ಚಾಪ್ಟರ್ 6:23 ನಾವು ನೋಡ್ತೇವೆ, ಅದು ಪಾಪದ ಒಂದು ಸಂಬಳ ಮರಣ ಎಂಬುದು. ಪಾಪ ಮಾಡಿದರೆ ಖಂಡಿತವಾಗಿಯೂ ಅದರ ಸಂಬಳ ಮರಣನೇ. ಆದರೆ ಸ್ವಾಮಿ ಹತ್ರ ಬರಬೇಕಾದ್ರೆ ಸ್ವಾಮಿ ನಮಗೆ ಆ ಪಾಪದಿಂದ ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೆ ಆತನು ನಮಗೆ ದಾರಿಯಾಗಿದ್ದಾನೆ, ಮಾರ್ಗವಾಗಿದ್ದಾನೆ. ನಿತ್ಯವೂ ಕಷ್ಟದಿಂದ ಇರುವುದು ಆತನ ಚಿತ್ತವಿಲ್ಲ. ಯೆಹೋವನು ನಮ್ಮನ್ನು ಬೆಳಕಿಗೆ ಸೇರಿಸುವಂಥ ದೇವರು ಆತನಾಗಿದ್ದಾನೆ. ಮೂರನೇದಾಗಿ ನಾವು ನೋಡಬೇಕಾದ್ರೆ ಆತನು ತನ್ನ ಪ್ರಾಣವನ್ನು ಈಡುಕೊಳ್ಳಲಿಕ್ಕೆ ಈ ಭೂಲೋಕಕ್ಕೆ ಬಂದ ಎಂಬುದಾಗಿ ನಾವು ನೋಡ್ತೇವೆ. ಪ್ರಾಣವನ್ನು ಯಾವ ದೋಷ ಇಲ್ಲದೆ ಇರುವಂತಕ್ಕಂಥ ದೇವರು ತಾನೇ ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಆತನು ನಮಗೋಸ್ಕರ ಶಿಲುಬೆಯ ಮರಣವನ್ನು ಆತನು ಹೊಂದಿದ, ಮತ್ತು ಅದರಲ್ಲಿ ಮೃತ್ಯುಂಜಯನಾಗಿ ಆತನು ಎದ್ದಿರುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆ ಆತ ನಮಗೋಸ್ಕರ ತನ್ನ ಜೀವಿತವನ್ನು ಕೊಡಬೇಕಾಗಿತ್ತು? ಮೊದಲೇದಾಗಿ ನಾವು ನೋಡಬೇಕಾದ್ರೆ ಆತನು ನಮ್ಮನ್ನು ರಕ್ಷಣೆಗೆ ನಡೆಸಲಿಕ್ಕೆ ಆತನು ತನ್ನ ಪ್ರಾಣವನ್ನು ಈಡುಕೊಡಬೇಕಾಗಿತ್ತು. ಮತ್ತು ಆತನ ತಂದೆಯ ಜೊತೆ ನಮಗಿರುವಂತಕ್ಕಂಥ ಸಂಬಂಧಗಳನ್ನು ಸ್ಥಾಪಿಸಲಿಕ್ಕೆ ಆತನು ತನ್ನ ಪ್ರಾಣವನ್ನು ಕೊಡಬೇಕಾಗಿತ್ತು. ಮತ್ತು ಕೊನೆಯದಾಗಿ ಆತನು ನಮಗೆ ಜಯದ ಜೀವಿತದಲ್ಲಿ ಮೆರೆಸಲಿಕ್ಕೆ ಆತನು ತನ್ನ ಪ್ರಾಣವನ್ನು ಆತನು ಕೊಡಬೇಕಾಗಿತ್ತು. ಪ್ರಿಯರೇ, ಈ ಎಲ್ಲ ಕಾರ್ಯಗಳು ದೇವರು ನನಗೋಸ್ಕರ ನಿನಗೋಸ್ಕರ ಶಿಲುಬೆ ಮೇಲೆ ಮಾಡಿ ಮುಗಿಸ್ದ. ನಾವು ಅದನ್ನು ವಿಶ್ವಾಸದಿಂದ ಹೊಂದಿಕೊಂಡು ಬಾಳುವವರಾಗಿರಬೇಕು. ನಿತ್ಯವೂ ನಾವು
ದುಃಖದಿಂದ ಇರುವವರಲ್ಲ, ನಿತ್ಯವೂ ನಾವು ಬಿಡುಗಡೆ ಇಲ್ಲದೆ ಜೀವಿಸುವಂತಕ್ಕಂಥ ವ್ಯಕ್ತಿಗಳಲ್ಲ. ಕ್ರಿಸ್ತನಿಗೋಸ್ಕರ ಜಯಶಾಲಿಯಾಗಿ ಬದುಕಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ತಂದೆಯಾದ ದೇವರೇ, ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಸ್ಥಿತಿಗಳನ್ನು ಕರ್ತನೆ ನೀನು ಬದಲಾಯಿಸಲಿಕ್ಕೆ ಶಕ್ತಿಯುಳ್ಳ ದೇವರು ನೀನಾಗಿದೆಯ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರ್ಯಾರು ಮರಣ ಭಯದಲ್ಲಿದ್ದಾರೋ ಸ್ವಾಮಿ, ಅವರಿಗೆ ಈ ದಿವಸ ಒಂದು ಬಿಡುಗಡೆಯನ್ನು ದಯಪಾಲಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ್ಯಾರು ನಿರೀಕ್ಷೆ ಕಳ್ಕೊಂಡಿದ್ದಾರೋ ದೇವರೇ, ಅವರಿಗೆ ಒಂದು ಹೊಸ ನಿರೀಕ್ಷೆಯನ್ನು ಈ ಹೊತ್ತು ದಯಪಾಲಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ, ಆಸಕ್ತಿ ಇಲ್ಲದೆ ಬದುಕುವವರನ್ನು ಕರ್ತನೆ ನೀನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಕಳಕೊಂಡು ಕರ್ತನೆ ಈ ಜಾಗದಲ್ಲಿ ಕೂತುಕೊಂಡು ಅಪ್ಪ ನಿನ್ನನ್ನೇ ದೃಷ್ಟಿಸುವವರ ಇದ್ದಾರಲ್ಲ ಸ್ವಾಮಿ, ಅವರನ್ನು ನೀನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅಪ್ಪ, ಅವರನ್ನು ಬಲಪಡಿಸು ಕರ್ತನೆ. ನಿನ್ನ ಆತ್ಮನಿಂದ ಒಬ್ಬೊಬ್ಬರನ್ನು ತುಂಬಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅಪ್ಪ, ಯೇಸುವೆ, ಸೇವೆ ಮಾಡಲಿಕ್ಕೆ ಅಪ್ಪ ಮನಸ್ಸಿನ ಒಂದು ಭಾರವನ್ನು ದಯಪಾಲಿಸಿ ಕೊಡು ಸ್ವಾಮಿ. ಅಪ್ಪ, ಇತರರು ಒಬ್ಬರಿಗಿಂತ ಒಬ್ಬರು ಮಾನ್ಯರು ಎಂದು ಕರ್ತನೆ ನಡು ಕಟ್ಟಿಕೊಂಡು ಸೇವೆ ಮಾಡಲಿಕ್ಕೆ ಸಹಾಯವನ್ನು ಅನುಗ್ರಹಿಸಿ ಕೊಡು ಸ್ವಾಮಿ. ನೀನೇ ನಮಗೆ ಬೋಧಕನು ಸ್ವಾಮಿ, ನೀನೇ ನಮಗೆ ಅಪ್ಪ ಶಿಕ್ಷಕನು ಆಗಿದೆಯಾ ಕರ್ತನೆ. ಅಪ್ಪ, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿಕೊಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿ ಎಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್.